ಯಾಕೆ ಸಂಗಣ್ಣೆ? ಯಾಕೋ ಗೊತ್ತಿಲ್ಲ ಒಡೆಯ, ಹಿಬ್ಬೊಟ್ಟೆ ಶಾನೆ ನೋಯ್ತೈತೆ. ವಸ್ತಿ ಸುಧಾರಿಸ್ಕೊಂಡು ಆಮ್ಯಾಕ್ ಹೋಗುಮ. ಸರಿ. ಯಾಕೆ ಒಡೆಯ, ಇನ್ನು ಹಟ್ಟಿನಾಗ ನಡೆದಿಸಿ ನಮ್ಮ ಮನಸ್ಸಿನಾಗ ಇಟ್ಕೊಂಡು ಕೊರಗ್ತಾ ಇದ್ದೀರಾ? ಹೋಗ್ಲಿ, ವಾಪ ಮಾಡ್ಕೊಂಬೇಡಿ. ವಾಪ ಮಾಡ್ಕೊಳ್ದೆ ಏನ್ ಮಾಡ್ಲಿ ಹೇಳು? ಇದಕ್ಕೆಲ್ಲ ಕಾರಣ ನೀನೇಯ. ನಾ ಏನ್ ಮಾಡ್ದೆ ಒಡೆಯ? ಏನ್ ಮಾಡಿದ್ಯಾ? ಎಷ್ಟು ಸಾರಿ ಗಿಣಿಗೆ ಹೇಳ್ದಂಗೆ ಹೇಳ್ದೆ, ಆ ಪೋಡಿಗೆ ಹೋಗ್ಬೇಡ, ಆ ಪೋಡಿನ ಮಂದಿ ಸರಿ ಇಲ್ಲ, ನಮ್ಮ ಹಟ್ಟಿ ಮಂದಿ ಸರಿ ಇಲ್ಲ ಅಂದೆ. ಆದ್ರೆ ನೀ ನನ್ನ ಮಾತು ಕೇಳಿದ್ಯಾ? ಈಗ ನೋಡು, ಎಲ್ಲ ಅಡಿಕೆ ಕೊಟ್ಟು ಮಕ್ಕೆ ಉಗ್ಸ್ಕೊಂಡಂಗಾಯ್ತು. ಹೋಗ್ಲಿ ಬಿಡಿ ಒಡೆಯ, ದೊಡ್ಡವರು ಯಾರೋ ನಾಕ್ ಮಾತಾಡೋರೆ, ಅದಕ್ಕೆ ನಮ್ ಕಿರೀಟ ಏನ್ ಬಿದ್ದೋಯ್ತದ? ಯಾರಮ್ಮಿ ದೊಡ್ಡವರು? ನಿನಗೆ ದೊಡ್ಡವ್ರು ಇರ್ಬೋದು, ಅಂದಿದ್ದನ್ನೆಲ್ಲ ಅನ್ಸ್ಕೊಳಕ್ಕೆ ನಾನ್ ತಯಾರಿಲ್ಲ ತಿಳ್ಕೊ. ನನಗೆ ನನ್ನ ಮರುವಾದನೆ ಮುಖ್ಯ. ಹೆತ್ತವ್ರು ಅಂತ ಸುಮ್ಕೆ ಬಂದೀವ್ನಿ. ಬೇರೆ ಯಾರಾದ್ರೂ ಆಗಿದ್ರೆ ಅವ್ರ ಕತೆನೆ ಬೇರೆ ಆಯ್ತಿತ್ತು. ಹಂಗೆಲ್ಲ ಮಾತಾಡ್ಬೇಡಿ ಒಡೆಯ, ಅವರು ಒಳ್ಳೆಯವರೆಯ. ಯಾನೋ ಫೋಡಿಗೆ 4 ಮಂದಿ ಮಾತಾಡೋ ಮಾತ ಅವ್ರು ಕೇಳೋರು ಅಟ್ಟೆಯ. ಕೋಪ ಮಾಡ್ಕೊಂಡು ಬೈದವ್ರೆ, ಅದೆಲ್ಲ ಒಂದ್ ಗಳಿಗೆಗೆ. ಇನ್ನೊಂದ್ ಗಳಿಗೆನಾಗೆ ಅವ್ರ ಮನ್ಸು ಹೂ ನಂಗೆ ಹಗುರ ಆಯ್ತದೆ. ನೀನೆಯ ಬುದ್ಗೆಟ್ಟ ನಂಗೆ. ಅಲ್ಲೇ ಇದ್ದು ಅವ್ರ ಮನ್ಸನ್ನ ಒಲ್ಸ್ಕೊಳ್ಳೋದ್ ಬಿಟ್ಟು ಆತ್ರದ ನಿರ್ಧಾರ ತಕೊಂಡ್ ಬಂದ್ಬಿಟ್ಟೆ. ಏನ್ ಹೇಳ್ತಿದ್ದೆ ಸಂಕೇಣ? ದಿಟ ಒಡೆಯ, ನನ್ ಮಾವಯ್ಯ ಅದ್ ಹೇಟ್ ನೊಂದ್ಕೊಂಡಿರ್ತಾರೋ ಯಾನೋ. ಈಗ್ಲೂ ನಾವ್ ಹಟ್ಟಿಗೆ ವಾಪಸ್ ಹೋದ್ರ ನಮ್ಮನ್ ನೋಡಿ ಅದೇಟ್ ಸಂತೋಷ ಪಡ್ತಾರಂತ ನೀವ್ ನಿಮ್ ಕಣ್ಣಾರೆ ನೋಡಿರಂತೆ. ಮುಚ್ಚು ಬಾಯಿ ಅವಿವೇಕಿ. ಏನ ಬಂದಿರೋದು? ಯೋಚನೆ ಮಾಡೋದಕ್ಕೂ ಇತಿ ಮಿತಿ ಬೇಡ್ವಾ? ಪಕ್ಕಕ್ಕೆ ಹೋಗ್ದು ಅನ್ಬಾರ್ದು ಅಂದ್ರೂ ಆ ಹಟ್ಟಿಗೆ ಹೋಗ್ತೀನಿ ಅಂತೀಯಲ್ಲ, ನಾಚಿಕೆ ಆಗಕ್ಕಿಲ್ವಾ ನಿನಗೆ? ಇಲ್ಲ ಒಡೆಯ, ನೀವು ತಪ್ಪು ತಿಳ್ಕೊಂಡಿರಿ. ಇದ್ರಾಗೆ ಅವ್ರ ಧ್ಯಾನ ತೆಪ್ಪಿಲ್ಲ. ಏನ್ ತೆಪ್ಪಿಲ್ಲ? ತನ್ನ ಮಗ ಸೊಸೆ ಮಾತು ಕೇಳ್ದೆ ಯಾವನ 3ನೇ ಅವನ ಮಾತು ಕೇಳಿದ್ರಲ್ವಾ, ಅದು ತೆಪ್ಪಲ್ವಾ? ಬಸ್ರಿ ಹೆಂಗ್ಸು ಮನೆಗೆ ಬಂದ್ರುವೆ ಕರುಣೇನೆ ಇಲ್ದೆ ಬಾಯಿಗೆ ಬಂದಂಗೆ ಮಾತಾಡಿದ್ರಲ್ವಾ, ಅದು ತೆಪ್ಪಲ್ವಾ? ಹೆತ್ತು ಮಗನ್ ಮಾತು ನಮ್ದೆ ಜ್ಯೋತಿ ಮುಟ್ಟಿ ಪ್ರಮಾಣ ಮಾಡು ಅಂದ್ರಲ್ವಾ, ಅದು ತೆಪ್ಪಲ್ವಾ? ಸಂಕೇಣೆ, ನಾನು ಅವತ್ತೇ ಅಂದೆ ಈ ಹಟ್ಟಿ ಮಂದಿ ಸವಾಸ ಬ್ಯಾಡ ಅಂತ. ಅಣ್ಣಂದ್ರು ಅತ್ತಿಗೆಯರು ಹೊರಗಡೆಯಿಂದ ಸಂದಾಗ ಮಾತಾಡ್ಬೋದು, ಆದ್ರೆ ಮನ್ಸ್ನಾಗ ಏನ್ ಮಾಡ್ಕೊಂಡವ್ರೋ ಯಾವನಿಗೊತ್ತೋ? ಛೇ, ಗುರ್ತು ಅನ್ನಿ ಒಡೆಯ, ಗುರ್ತು ಅನ್ನಿ. ನನ್ ಮಾವಯ್ಯ ನ್ಯಾಯಗಾರನೆಯ, ನೀತ್ಗಾರನೆಯ. ಹೆತ್ತು ತಾಯಿ ಹಾಲು ಕೊಡೋ ಬದಲು ವಿಷ ಕೊಡ್ತಾಳ. ಜನ್ಮ ಕೊಟ್ಟಂದೆ ಮಗನಿಗೆ ಕೆಟ್ಟದ್ ಬಯಸ್ತಾನ? ಇಲ್ಲ ಒಡೆಯ, ಇಲ್ಲ. ಯಾನೋ ಕೋಪದಾಗೆ ಒಂದೆರಡು ಮಾತಿಂದ ನಿಮಗ್ ಬೋದಿರ್ಬೇಕು, ಆದ್ರೆ ಅದರಿಂದ ಮಾವಯ್ಯನ ಮನ್ಸಿಗೆ ಎಷ್ಟು ನೋವಾಗೈತೆ ಗೊತ್ತಾ? ನಿಮ್ಗೆ ಈಗ್ಲೂ ಅನುಮಾನ ಇದ್ರೆ ನಡೀರಿ ಒಡೆಯ, ಹಟ್ಟಿಗೆ ಹೋಗುಮ್ಮ. ಮಾವಯ್ಯ ಎಷ್ಟು ಸಂಕಟ ಪಡ್ತಾರಂತ ನಿಮ್ ಕಣ್ಣಾರೆ ನೋಡಿರಂತೆ. ಇನ್ನು ಮಾತಾಡ್ತಾಳೆ ನೋಡುಮ ಅಂದ್ರೆ ಏನೇನೋ ಮಾತಾಡ್ತೀಯ? ಹುಷಾರ್. ಏನೇ ಹೇಳಿದ್ರು ಕೇಳ್ತೀನಿ, ಆದ್ರೆ ಇನ್ಮ್ಯಾಕೆ ಆ ಹಟ್ಟಿ ವಿಷಯ ಮಾತಾಡಿದ್ರೆ ನಾನ್ ಸುಮ್ಕಿರಕ್ಕಿಲ್ಲ. ನಡಿ ನಡಿ, ನಮ್ ಪೋಡಿಗೆ ಹೋಗುಮ. ಹೊತ್ತು ಕಳೆಯೋ ಮುಂಚೆ ನಮ್ಮ ಅರಮನೆ ಸೇರ್ಕೊಳ್ಳುವ. ಇಲ್ಲ ಒಡೆಯ, ಇಲ್ಲಿಂದ ನಾ ಮುಂದಕ್ಕೆ ಕಾಲು ಇಡಕ್ಕಿಲ್ಲ. ನನ್ ಮನ್ಸು ಹೇಳ್ತೈತೆ ಒಡೆಯ, ಹಟ್ಟಿಗೆ ವಾಪಸ್ ಹೋಗುಮ್ಮ ಅಂತ. ನಾನು ಹಟ್ಟಿಗೆ ವಾಪಸ್ ಹೋಗ್ಬೇಕು. ಎಲ್ರಿಗೂ ನನ್ ಮಾವತನ ಸತ್ಯ ಏನು ಅಂತ ಹೇಳ್ಬೇಕು. ಮಾವಯ್ಯನ ಒಪ್ಸಿ ಅವ್ರ ತವಾಗ ಸಮಯ ಕೇಳ್ಬೇಕು ಒಡೆಯ. ನಿಮ್ದಮ್ಮಯ್ಯ ಅಂತೀನಿ ಒಡೆಯ, ನಡೀರಿ ನಮ್ಮ ಹಟ್ಟಿಗೆ ಹೋಗುಮ್ಮ. ಏಯ್ ಸಂಗೇಣೆ, ಏನ ಆಟ ಆಡ್ತಿದ್ಯಾ? ನಾನ್ ನಿನ್ ಮಾತು ಕೇಳಕ್ಕಿಲ್ಲ. ತುಮ್ಕೆ ನನ್ನ ಹಿಂದೆ ನಡಿ.
ಮಂಜು ಮಲೆ ಸೇರ್ಕೊಳ್ಳುವ, ಇಲ್ಲಾಂದ್ರೆ ನಾನ್ ಸುಮ್ಕಿರಕ್ಕಿಲ್ಲ. ಒಡೆಯ, ನನ್ನ ಮಾತನ್ನ ಕೇಳಿ ಒಡೆಯ. ನೀವ್ ಹೇಳ್ದಂಗೆ ನಾ ತುಂಬಿದ ಗರ್ಭಿಣಿನ ಉಯ್ಯೋ ಮಳೆನ ಯಾರ ಕಂಡಾರ. ನಂಗಿಂದೋ ನಾಳೆನೋ ಏನಾರ ಆಗ್ಬಿಟ್ರೆ ಯಾರ ದಿಕ್ಕು? ಹಂಗೇನೆ ದಿಕ್ಕಿಲ್ದಿರೋರ್ಗೆ ಆ ಜಾವ್ರೆ ದಿಕ್ಕು. ನಡಿ ಹೋಗುಮ. ಮಲ್ಲಾಜಿ, ಅಮ್ಮೆ ಮಲ್ಲಾಜಿ, ಬೀರಾ, ಜುಂಜ, ಎಲ್ಲಿದ್ದೀರಲ್ಲ? ಗಟ್ಟಿ ಗಂಟು ಮುಟೆಯ, ಇನ್ನೊಂದು 6 ಗಳಿಗೇನು ಎಟ್ಟಿಯಾಗಿರೋದು ಬೇಡ. ಇದ್ಯಾಕೆ ಎಲ್ಲೂ ಹೊಡಿಯ ಗಂಟು ಮುಟ್ಟ ಕಟ್ಟು ಅಂತಿದ್ಯಾ? ಮಸಾಣಕ್ಕೆ ನೇಣೆ ಕಂಡು ಸಾಯಕ್ಕೆ. ಅಲ್ಲ ಬಾವಯ್ಯ, ಅದು ಯಾಕೆ ಏನು ಅಂತ ಪ್ರಶ್ನೆ ಮಾಡಬೇಕಾಗಿಲ್ಲ. ಕಟ್ಟಿ ಅಂದ್ರೆ ಕಟ್ಟಬೇಕು. ಯಾಕಣ್ಣಯ್ಯ, ಏನಾಯ್ತು? ಅಪ್ಪಯ್ಯ ಏನಂದ? ಒಪ್ಲಿಲ್ವಾ? ಒಪ್ಪೋ ಘಟವ ಅದು. ಅವ್ರಿಗೆ ಅವ್ರ ಮರುವುದೇನೆ ದೊಡ್ಡದು. ಅಂಥವ್ರ ಮಧ್ಯೆ ನಾವೇ ಹಾಕಿರ್ಬೇಕು. ನಡೀರಿ ಹೊಂಟ್ಬಿಡವು. ಅಂದ್ಮ್ಯಾಕ ನಮ್ಮ ನೀಲ ಸಂಕವನ್ನ ಈ ಅಟ್ಟಿಗೆ ಕರ್ಕೊಂಬರೋ ಆಗಿಲ್ಲ. ನಮ್ಮ ಅಪ್ಪಯ್ಯನಿಗೆ ಮಕ್ಕಳು ಸೊಸೆಯರಿಗಿಂತ ಈ ಅಟ್ಟಿ ಮರುವಾದೇನೆ ಮುಖ್ಯ ಆಗೋಯ್ತು. ಮಣ್ಣಾಗ್ತಾವನ್ ಮರ್ವಾದೆಗೆ. ಇಲ್ಲಿದ್ದೆಲ್ಲ ಸುಳ್ಳ ತಲೆ ಮರಸಿದ್ರೆ ಅದು ಒಂದು ಮರ್ವಾದನ. ಅವ್ರ ಮರುವುದೇ ಕಟ್ಕೊಂಡು ನಮ್ಗೆ ಏನ್ರಲ್ಲ. ಅವ್ರ ಸವಾಸವೇ ನಮಗೆ ಬೇಡ. ದೇಶಾಂತರ ಹೋದ್ರು ಸ್ವತಂತ್ರವಾಗಿರ್ಬೇಕು ಅಂತಾರೆ. ಅವ್ರಂಗಲ್ಲಿ ಇರೋದಕ್ಕೆ ತಾನೇ ಅವ್ರ ತಾಳಕ್ಕೆ ತಕ್ಕಂಗೆ ಕುಣಿಬೇಕು. ಬೇಡ, ಈ ಅಟ್ಟಿ ವ್ಯವಹಾರನೇ ಬೇಡ. ನಡೀರಿ ಹೊಂಟ್ಬಿಡವು. ನಮ್ಮ ಅಪ್ಪಯ್ಯನಿಗೆ ವಯಸ್ಸಾದ ಕಾಲದಲ್ಲಿ ಈಟೊಂದು ಹಠನ. ಹಟ್ವೆ ಕಂಡ್ರಲ್ಲ, ಹಟ್ವೆಯ. ಯಾಕೆ ಹೇಳಿ? ಈ ಹಟ್ಟಿ ಆಸ್ತಿ ಪಾಸ್ತಿ ದನ ಕರ ಎಲ್ಲ ತಾ ಸಂಪಾದಿಸುದು ಅನ್ನೋ ಹೆಚ್ಚುಗಾರಿಕೆ. ಇದ್ರಾಗ ನಿಮ್ದೇನೈತೆ? ನಡೀರಲ್ಲ ಆಚೆಗೆ ಅಂದ್ರೆ ನಾವೇನ್ ಮಾಡಕ್ಕಾಯ್ತದೆ ಹೇಳಿ? ನಾವ್ ಇನ್ನಷ್ಟು ಕೆದಕ್ತಾ ಹೋದ್ರೆ ಅಪ್ಪಯ್ಯ ಹಂಗೆ ಹೇಳೋದು. ಆ ಪಾರ್ಟಿ ಪಿರುತಿ ಮಾಡಿದ ನಮ್ಮ ನೀಲ ಸಂಕವನ್ನೇ ಅಟ್ಟಿಯಿಂದ ಹೊರಗೆ ಹಾಕಿದ ಅಂದ್ಮ್ಯಾಕೆ ನಮ್ದಿನ್ ಯಾವ ಲೆಕ್ಕ? ಅದಕ್ಕೆ ಕಂಡ್ರಲ್ಲ ಹೇಳೋದು. ಅವ್ರ ಕೈಲಿ ಅನಿಸ್ಕೊಂಡು ಆಡಿಸ್ಕೊಂಡು ಹೋಗೋ ಬದಲು ನಾವೇ ಹೊಂಟ್ಬಿಡವು. ಇರೋ ಮರ್ಯಾದೆನಾರು ಉಳಿತದೆ. ಆಮ್ಯಾಕೆ ಈ ಅಟ್ಟಿ ಕೊಟ್ಟಿಗೆ ಆಸ್ತಿ ಪಾಸ್ತಿನೆಲ್ಲ ಅವರೇ ಅನುಭವಿಸ್ಲಿ, ಸಂತೋಷವಾಗಿರ್ಲಿ, ಆನಂದವಾಗಿರ್ಲಿ. ನಮ್ಗೇನು ಬೇಡ. ನಮ್ಮಪ್ಪಯ್ಯನಿಗೆ ಈಗ ಗೊತ್ತಾಗಿಲ್ಲ. ಪೋಡು ಅಟ್ಟಿ ಕುಲ ಗೋತ್ರ ಅಂತಂದು ನಾವೆಲ್ಲ ಅಟ್ಟಿ ಬಿಟ್ಟು ಹೋದ್ಮ್ಯಾಕ ಮಕ್ಳಿಲ್ದೆ ಒಬ್ಬನೇ ಕೂತ್ಕೊಂಡಿರ್ತಾನಲ್ಲ, ಆಮ್ಯಾಗ ಗೊತ್ತಾಯ್ತದ ಅವನಿಗೆ ಮಕ್ಕಳು ಬೆಲೆ ಏನು ಅಂತ. ಅಲ್ಲಿ ಗಂಟ ಗೊತ್ತಾಗಿಲ್ಲ. ಏಯ್ ದ್ಯಾಮಿ, ಇನ್ನ ಏನಮ್ಮೆ ಮುಖ ನೋಡ್ಕೊಂಡು ನಿಂತಿದ್ಯಾ? ಅಣ್ಣ ಹೇಳಿದ್ ಕೇಳಿಸ್ತಿಲ್ವಾ? ಕಟ್ಟು ಗಂಟು ಮುಟ್ಟೆನಾ? ಆಯ್ತು ತಗೋ. ಈಟೆಲ್ಲ ಅಂದ್ಮ್ಯಾಕೆ ಈ ಅಟ್ಟಿಯಾಗಿ ಯಾರಿರ್ತಾರೆ? ಮಲಜಕ್ಕ, ಬೀರಮ್ಮ, ನಡೀರಿ. ಒಡಿಯ, ನೀನ್ ಮಾಡ್ತಾ ಇರೋದು ಸರಿ ಅನ್ನಿಸ್ತಾ ಇದ್ದ? ಹೊಟ್ಟೆಲುಟ್ಟದ ಮಕ್ಕಳೇ ಎತ್ತೋರಿಗೆ ಬುದ್ಧಿ ಹೇಳೋ ಥರ ಆಗೋಯ್ತಲ್ಲ. ಅದಕ್ಕೆ ಕಣಮಿ ಹೇಳೋದು ಇದು ಕಲಿಗಾಲ ಅಂತ. ಏನೋ ಕೋಪದಾಗ ಮಾತಾಡೋರೆ ಅದ್ ಕಳೆದ್ರೆ ಸರಿ ಹೋಯ್ತಾರೆ. ಆದ್ರೆ ನೀನು ಹಿಡ್ದಾಟ ಬಿಡಕ್ಕಿಲ್ಲ ಅಂತೀಯ. ಹಠ ಸಾಸಿ ಏನಾಗ್ಬೇಕಾಗಿದೆ ನಿಂಗೆ? ಎಲ್ಲರೂ ಅಟ್ಟಿ ಬಿಟ್ಟು ಕಳಿಸು. ಈ ಅಟ್ಟಿನ ಮಾಸನ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೊಡಿಯ, ಚಿಗುರು ಹೋದ್ಮ್ಯಾಕೆ ಮಾರಕ್ಕೆ ಎಲ್ಲ ಐತೆ ಬೆಲೆ. ಇಳೆ ಕೂಸುಗಳು ಅವು ಬಾಳಿ ಬದುಕ್ಬೇಕಾದವು. ಬಾಳಿ ಬದುಕ್ಬೇಕಾದ ಎಳೆ ಜೀವಗಳು ಅವನ್ನ ಕಾಡ್ಗಟ್ಟಿ ಇಲ್ಲಿ ನಾವಿದ್ದು ಏನ್ ಆಡ್ಬೇಕಾಗೈತೆ? ಓಡ್ ಹೋಗ್ತತೆ, ಕಾಡ್ ಬಾ ಅಂತತೆ. ಇನ್ಯಾರಿಗೋಸ್ಕರ ನಾವು ಬದುಕ್ಬೇಕಾಯ್ತೈತೆ ಒಡೆಯ? ಹೇಳು.
ನಾನು 2 ದಿವಸದಿಂದ ನೋಡ್ತಾನೆ ಇವನಿ. ನೀನ್ ಯಾರಿಗೆ ನೆಮ್ಮದಿ ಕೊಟ್ಟಿದ್ಯಾ ಹೇಳು? ಕುಡಿಯಾ ಕುಡಿ ಹೊತ್ತ ಹೆಣ್ಣು ಕುಡಿದ್ಯಾವ್ರು ಅಂತಾರೆ. ಯಾವ್ದೇ ಕುಡಿ ತುಂಬಕ್ಕಿಂತ ಬಂದ್ರೆ ಹಟ್ಟಿ ಬಿಟ್ಟು ಆಚೆ ಕಳಿಸ್ಬಿಟ್ಟಿಯಲ್ಲ, ಅದ್ಯಾವ್ರು ನಮಗ್ ಒಳ್ಳೇದ್ ಮಾಡ್ತಾನ ಹೇಳು? ಹಮ್ಮಿಂದ ಆ ಬ್ರಹ್ಮನೇ ಕೆಟ್ಟಂತೆ, ಹಠದಿಂದ ಆ ದುರ್ಯೋಧನ ಕೆಟ್ಟಂತೆ. ಪಾಪ ಆ ಹೆಣ್ಮಗಿನ ಮೇಲೆ ಅನುಮಾನ ಪಟ್ಟೆ. ಆ ಹೆಣ್ಮಗಿನ ಕಣ್ಣೀರೇ ನಮ್ಮ ಮಟ್ಟಿಗೆ ಸಾಪ ಆತದೆ, ನಮ್ಮ ಮಟ್ಟಿ ಸರ್ವನಾಶ ಆತದೆ, ಸರ್ವನಾಶ ಆತದೆ. ಈಗ ನನ್ನ ಯುಗ. ಇಲ್ಲಿ ನಾನೇ ರಾಜ, ನನ್ನದೇ ರಾಜ್ಯಭಾರ. ನಾನು ರಾವಣನಲ್ಲಿ ಅಂತರ್ಗತನಾಗಿದ್ದೇನೆ. ಅವನ ಎಲ್ಲ ಯೋಜನೆಗಳು ನನ್ನ ನಿಯಂತ್ರಣದಲ್ಲಿದೆ. ಆ 3 ಯುಗಗಳಲ್ಲಿ ನೀವು ಕಂಡು ಕೇಳಿದ ವೈಪರೀತ್ಯ ವೈಚಿತ್ರ್ಯಗಳನ್ನು ನಾನಿಲ್ಲಿ ಸೃಷ್ಟಿ ಮಾಡುತ್ತೇನೆ. ಸತ್ಯ, ಧರ್ಮ, ನ್ಯಾಯ, ನೀತಿ, ಶಾಂತಿಯನ್ನು ಸರ್ವನಾಶ ಮಾಡುತ್ತೇನೆ. ಅಧರ್ಮ, ಅನ್ಯಾಯ, ಅನೀತಿ, ಅಸಮಾನತೆಯನ್ನು ವೈಭವೀಕರಿಸಿ ಈ ಭೂಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೇನೆ. ಹೌದು, ದೇವತೆಗಳ ಮಾತು ಸತ್ಯ. ಮಹಾದೇವನು ಮೌನಕ್ಕೆ ಮರೆಯಾಗಿ ಕಾಲವನ್ನೇ ಮರೆತರೂ ಅಚ್ಚರಿಯಿಲ್ಲ. ಅವನು ಶಬ್ದದೊಳಗಿನ ನಿಶ್ಶಬ್ದ. ಕಾಲ ಕಾಲಕ್ಕೆ ಕಾಲಾತೀತನನ್ನು ಎಚ್ಚರಿಸಬೇಕಾದ ನಾನೇ ಮೈಮರೆತು ಬಿಟ್ಟೆ. ನಾರಾಯಣ ನಾರಾಯಣ, ನಾನು ಈಗಲೇ ಕೈಲಾಸಕ್ಕೆ ಹೋಗಿ ಮಹಾದೇವನನ್ನು ನೋಡಬೇಕು. ನೋಡ್ದ ದ್ಯಾಮಿ, ನಮ್ಮ ಬಾಳ ಎಲ್ಲಿಗೆ ಬಂತು ಅಂತ ಅನ್ನೋಂಗಿಲ್ಲ, ಅನ್ಭವ್ಸಂಗಿಲ್ಲ. ನಾವು ಸರಿನೋ ಅವು ಸರಿನೋ ಒಂದು ಗೊತ್ತಾಯ್ತಾ ಇಲ್ಲ. ಏ ಸುಮ್ನಿರು ಮಲ್ಲಜಕ್ಕ, ನೀ ಹೇಳೋದು ಸರಿಯಾಗೈತೆ. ಸರಿಯಾಗಿಲ್ದೆ ನಾವೇನ್ ವಾರೆ ಆಗಿದ್ದಾವ? ಎತ್ತು ಮಕ್ಕಳು ಅಪ್ಪ ಅವನ್ನ ವಯಸ್ಸಾದಂತ ಕಾಲದಲ್ಲಿ ಅಟ್ಟಿಯಿಂದ ಆಚ್ಕಾಕ್ತಾರೆ. ಇಲ್ಲಿ ನೋಡಿದ್ರೆ ನಮ್ಮನ್ನೇ ಆಚ್ಕಾಕ್ತವ್ರೆ. ನಮ್ಗಿದೆಲ್ಲ ಆಗ್ಬೇಕಾದೆ ತಕ. ನಮ್ಮ ಮಾವಯ್ಯನ್ನ ಈ ಅಟ್ಟಿ ದ್ಯಾವ್ರು ಅಂತ ಅನ್ಕೊಂಡಿದ್ವಿ, ಅವರೇ ಹಿಂಗ್ ಮಾಡ್ಬಿಟ್ರಲ್ಲ. ಅಲ್ಲ, ಯಾಕೆ ಹಿಂಗ್ ಆಡ್ತಾರೆ? ಅದೇ ಕಣಮ್ಮಿ, ನನಗೂ ಅರ್ಥ ಆಯ್ತಾ ಇಲ್ಲ. ಪಾಪ ಅವ್ರ ಮಾತಿನ ಮೇಲೆ ಅವ್ರಿಗೆ ನಿಗಾ ಇಲ್ಲ. ಅಲ್ಲ, ಸಂಕವ ನೀಲೇಗೌಡನ ಮೇಲೆ ಅಷ್ಟೊಂದು ಪಿರುತಿ ಇಟ್ಕೊಂಡಿದ್ದವರು ಇದ್ದಕ್ಕಿದ್ದಂಗೆ ಬೇಡ ಅಂತ ಅವ್ರೆ. ಏನು ಅವ್ರ ಮನ್ಸಲ್ಲಿ ಅದೇನು ಮರ್ಮ ಅದೋ ಏನೋ ಒಂದು ಗೊತ್ತಾಗಕ್ಕಿಲ್ಲ. ಅಯ್ಯ, ಅವ್ರ ಮರ್ಮ ಹಂಗಿರ್ಲಿ. ಆ ಕರ್ಮನ ನಮ್ ತಲೆ ಮ್ಯಾಕ್ ಒರ್ಸ್ಬಿಟ್ರಲ್ಲ. ರಾಸಿಲ್ ಮಾಡಿದ ಕರ್ಮ ಕಾಸಿಗೆ ಹೋದ್ರು ತಪ್ಪನಿಲ್ಲ ಅಂದಂಗೆ ಆ ಸಂಕಮಂಗ್ ನಾವ್ ಮಾಡಿದ ಪಾಪ ನಮ್ಮನ್ ಬಿಡ್ನಿಲ್ವಲ್ಲ. ಇದ್ದಿದ್ದೊಂದು ಅವಕಾಶ, ಅದು ತಪ್ಪೋಯ್ತಲ್ಲ. ಬಿರ್ಬಿರ್ನೆ ಗಂಟು ಬಟ್ಟೆ ಕಟ್ಕೊಳ್ರಮ್ಮೆ, ಪುರಾಣ ಹೊಳಿತಾ ಕೂತಾವ್ರೆ. ಅಯ್ಯ ಸುಮ್ಕಿರೋ, ಗಂಟ್ ಕಟ್ಟ ಇನ್ನೇನ್ ಮಾಡ್ತಿದ್ದಾವು? ಗಂಟ್ಸ್ ಬಲ್ನ ಗೌರಿ ದುಃಖ ಅನ್ನಂಗೆ ಆ ಸಂಕವಂಗೆ ನಾವು ಕೊಟ್ಟಿರೋ ಕಾಟ ನಮಗ್ ಗೊತ್ತು, ನಿನ್ಗೇನ್ ಗೊತ್ತು? ಆ ಕರ್ಮಕ್ಕೆ ನಮ್ಗೇನ್ ಕಾದಿದ್ಯೋ ಏನೋ, ಆ ದೇವರೇ ಬಲ್ಲ. ನಿಜ ಕಣಮ್ಮಿ ನೀನು ಹೇಳ್ತಾ ಇರೋದು. ಈಗ ನಾವೆಲ್ಲೊಂಟಿವಿ ಹೇಳು? ಸಂಕವು ನುಡಿಕೊಂಡು ಅವಳು ನಮಗೆ ಸಿಕ್ಕಿ
ನಾವು ಅವಳ ಜೊತೆನೇ ಇದ್ದು ಅವಳ ಬಾಣಂತನ ಮಾಡಿ ನಮ್ಮ ಪಾಪನ ಕಳ್ಕೊಳವ. ಏನಂತೀಯ? ಹ್ಞೂ ಕಣಕಯ್ಯ, ನೀ ಹೇಳೋದು ಸರಿನೇ. ಆ ಸಂಕವನ್ಗೆ ಬೇರೆ ಯಾರವ್ರೆ? ತಾಯಿ ಇಲ್ಲ ತಬ್ಲಿ, ನಾವೇ ಅವಳಿಗೆಲ್ಲ ಮಾಡುಮ. ಒಡೆಯ, ನೀನು ದ್ಯಾವ್ರಂತವನು ಅನ್ಕೊಂಡಿದ್ದೆ, ನಿನ್ನ ಮನ್ಸು ಹೊನ್ನಿನಂತದ್ದು ಅನ್ಕೊಂಡಿದ್ದೆ. ಕಣ್ಣಾರೆ ಕಂಡ್ರು ಕರಳಾಗಿ ನೋಡ್ಬೇಕು. ಆದ್ರೆ ನೀನಿಂತ ಕಟ್ಕ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಿನ್ನ ಮನ್ಸು ಕಲ್ಲು ಅಂತಾನು ನಂಗೆ ಗೊತ್ತಿರ್ಲಿಲ್ಲ. ಈಡ್ ದಿವಸ ನಿನ್ ಕೂಡ ನಾ ಬಾಳಾಟ ಮಾಡಿದ್ದು, ಈ ಕಲ್ಲಿನ ಜೊತೆ ನಾ ಸಂಸಾರ ಮಾಡಿದ್ದು. ನನ್ ಸೊಸೆ ಮ್ಯಾಕೆ ಅನುಮಾನ ಪಟ್ಟಿದ್ದಿ ಅಂದ್ಮ್ಯಾಕೆ ನಾಳೆ ನನ್ ಮ್ಯಾಕೆ ಅನುಮಾನ ಪಡಕ್ಕಿಲ್ಲ ಅಂತ ಹೆಂಗ್ ಹೇಳಕತ್ತದೆ? ಹೇಳು ಒಡಿಯ, ಹೇಳು. ಸಾಕು ಸಾಕು ನಿನ್ ಸಹವಾಸ. ನನ್ ಮಕ್ಕಳೇ ಅಟ್ಟೆ ಬಿಟ್ಟು ಹೋಯ್ತವ್ರೆ. ಅವ್ರ ಬಗ್ಗೆ ನಂಗೇನ್ ಕೆಲ್ಸ ಇಲ್ಲಿ? ನಾನು ಕಾಡ್ ಪಾಲಾಗೋಯ್ತೀನಿ. ಆಮೇಲೆ ನೀನು ಈ ಅಟ್ಟಿನಾಗೆ ಸಂತೋಷವಾಗಿ ನೆಮ್ಮದಿಯಾಗಿರು. ಮಾತಾಡಮ್ಮಿ, ಇನ್ನು ಏನೇನು ಮಾತಾಡ್ಬೇಕು ಮಾತಾಡು. ನನ್ನ ಮ್ಯಾಗೆ ಎಷ್ಟು ಕೋಪ ಆಯ್ತು ಎಲ್ಲ ತೀರಿಸ್ಕೊಂಬಿಡು. ಆಗ್ಲಾದ್ರೂ ನಿನ್ನ ಮನಸ್ಸಿಗೆ ಸಮಾಧಾನ ಆದ್ರೆ ಆಟೆ ಸಾಕು ಕಣಮ್ಮಿ. ದುಂಡಿ, ನೋಡ್ದ್ಯಾ ನಿಮ್ಮ ಪಾಲ್ಗೆ ನಾನು ಎಷ್ಟು ಕೆಟ್ಟವನಾಗ್ಬಿಟ್ಟೆ. ನಿಮ್ಮ ಕಣ್ಣಿಗೆ ಎಷ್ಟು ಕಟಕನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ಮತ್ತಿನ್ನೇ ನೋಡಿಯಾ, ನೀ ಮಾಡಿ ಸರಿನಾ? ದುಂಡಿ, ದೊಡ್ಡವನು ನನ್ನ ಏನೇನೋ ಅಂದ, ನನಗೇನು ಅನ್ನಿಸ್ಲಿಲ್ಲ. ಯಾಕೆ ಹೇಳು, ಅವನು ನನ್ನ ಮಗ. ಆದರೆ ನೀನು ನನ್ನ ಅರ್ಧಾಂಗಿಯಾಗಿ ಎಷ್ಟು ವರ್ಷದಿಂದ ನನ್ನ ಕಂಡಿಯೇ, ಎಷ್ಟು ವರ್ಷದಿಂದ ನನ್ನ ಜೊತೆ ಸಂಸಾರ ಮಾಡಿ ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ನಿನ್ನ ಒಂದೊಂದು ಮಾತು ನನ್ನದೆಗೆ ನಾಟ್ಕೊಂಡ್ಬಿಡ್ತು ಗೊತ್ತಾ, ನಾಟ್ಕೊಂಡ್ಬಿಡ್ತು. ಏನಮ್ಮೆ, ನನ್ನನ್ನ ಕಲ್ಲು ಅಂದ್ಬಿಟ್ಟೆ ಅಲ್ಲ, ಕರುಣೆ ಇಲ್ಲದ ಕಟುಕ ಅಂದಲ್ಲ ನೀನು. ಸಾರ್ಥಕ ಆಯ್ತು ಕಣಮಿ, ಇಷ್ಟು ವರ್ಷ ನಿನ್ ಜೊತೆ ಸಂಸಾರ ಮಾಡಿದಕ್ಕೆ ಈ ತುಂಡೇಗೌಡನ ಜನ್ಮ ಸಾರ್ಥಕ ಆಗೋಯ್ತು. ಯಾರನ್ನ ನನ್ನ ಟಿ ಜ್ಯೋತಿ ಅನ್ಕೊಂಡಿತ್ತು, ಯಾರನ್ನ ನನ್ನ ಜೀವಕ್ಕೆ ಜೀವ ಅನ್ಕೊಂಡಿತ್ತು ಅಂತ ಎಂಡ್ರೆ ನನ್ನನ್ನು ನಂಬಲಿಲ್ಲ ಅಂದ್ರೆ ನಾ ಯಾಕಿರ್ಬೇಕು? ಇನ್ಯಾಕೆ ನಾ ಬದುಕಿರ್ಬೇಕು? ಏನಾಯ್ತು ಒಡಿಯ? ಏನಾಗ್ತಿದೆ ಒಡಿಯ? ಇರ್ಲಿ ಬಿಡು ದುಂಡಿ, ನಾನು ಮಕ್ಕಳ ಮೇಲೆ, ನನ್ನ ಸೊಸೆಯ ಮೇಲೆ ಕರುಣೆ ಇಲ್ಲದೆ ಅನುಮಾನ ಪಟ್ಬಿಟ್ಟೆ ಅಲ್ಲ. ಹಾಗನ್ಬೇಡ ಒಡಿಯ, ಹಾಗನ್ಬೇಡ. ದುಂಡಿ, ನಿನ್ನ ಗಂಡ ನೀನ್ ತಿಳ್ಕೊಂಡಿರೋಷ್ಟು ಕಟಕ ಅಲ್ಲ ಕಣಮಿ. ನನಗೆ ಸಂಕವ್ವ ನೀಲೇಗೌಡನ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡಿದ್ಯಾ? ಹುಚ್ಚಿ, ಅವ್ರ ಮೇಲೆ ಬೆಟ್ಟದಷ್ಟು ಪಿರುತಿ ಮಡಿಕೊಂಡಿವ್ನಿ ಕಣಮಿ. ಆ ಪಿರುತಿಯಿಂದನೇ ನಾನಿವತ್ತು ಅವ್ರನ್ನ ಹಟ್ಟಿಯಿಂದ ಆಚೆಗಟ್ಟಿದ್ದು ಕಣಮಿ. ಒಡಿಯ, ಏನ್ ಹೇಳ್ತಿದ್ಯಾ ಒಡಿಯ? ದುಂಡಿ, ನಮ್ ಸಂಕವ್ವ ಎಂತ ಸತ್ಯವಂತೆ, ಪತಿವ್ರತ ಶಿರೋಮಣಿ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣಮಿ. ನಾನ್ ನಂಬ್ತೀನಿ, ಆದ್ರೆ ಜನ ನಂಬ್ತಾರ? ಇವತ್ತು ನಾನು ಕೇಳಿದ ಈ ಪ್ರಶ್ನೆನ ನಾಳೆ ನಮ್ಮ ಪೋಡಿನ ಜನ ಆ ನನ್ನ ತಾಯಿಗೆ ಕೇಳಿದ್ರೆ ಏನಂತ ಉತ್ತರ ಕೊಡ್ತಾಳೆ ಹೇಳು? ಏನಂತ ಉತ್ತರ ಕೊಡ್ತಾಳಮ್ಮಿ? ಪಾಪ
ತಾಯಿಲ್ಲದ ತಪ್ಪಲಿ ನಮ್ಮಟ್ಟಿಗೆ ಬಂದ ಮ್ಯಾಕೆ ಪಡಬಾರ್ದು ಕಷ್ಟಪಟ್ಲು, ಕಣ್ಣೀರಾಗೆ ಕೈ ತೊಳೆದ್ಲು. ಅದೇ ಕಾರ್ಗೋದ ಮ್ಯಾಕೆ ಸಂತೋಷವಾಗಿದ್ಲು. ಈಗ ತುಂಬಿದ ಬಸ್ರಿ ನಮ್ಮ ಬೋರ್ಡ್ನಾಗೆ 4 ಜನರ ಮಧ್ಯೆ ಇದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನನ್ಕಂದ ಉತ್ತರ ಕೊಡಕ್ಕಾಗದೆ ನರಳಿ ನರಳಿ ಸಾಯ್ಬೇಕಾ, ಇಲ್ಲ ಕಾಡಲ್ಲೇ ಆನಂದವಾಗಿರ್ಬೇಕಾ? ಹೇಳು ದುಡ್ಡಿ, ನೀನೇ ಹೇಳು ದುಡ್ಡಿ. ಹುಡಿಯ, ನಂದ್ಯಾವ್ದು ನನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಅಂದ್ಬಿಟ್ಟೆ. ನನ್ನ ಕ್ಷಮಿಸು ಒಡೆಯ, ನನ್ನ ಕ್ಷಮಿಸ್ಬಿಡು. ನಾನು ಪಾಪಿ, ನನ್ನ ಕ್ಷಮಿಸ್ಬಿಡು ಒಡೆಯ. ಜನರ ಕಣ್ಣಿಗೆ ಮರವೇ ಸುಟ್ಟೋಯ್ತದಂತೆ ಅಂತದ್ರಾಗೆ ನಮ್ಮ ಸಂಕವ ಮೈ ಮೇಲೆ ಸಂಪತ್ತೇ ತುಂಬ್ಕೊಂಡ್ಬಂದಿದ್ರೆ ಕಣ್ಣು ಬೀಳದೆ ಇರ್ತದ? ಅದಕ್ಕೆ ನನ್ನ ಎದೆಯ ಕಲ್ಲು ಮಾಡಿಕೊಂಡು ಅವ್ರನ್ನ ಆಚೆಗಟ್ಬಿಟ್ಟೆ. ಈಗ ಹೇಳಮ್ಮೆ, ನಾನು ಮಾಡಿದ ತಪ್ಪ? ಇಲ್ಲ ಒಡೆಯ, ಇಲ್ಲ, ತಪ್ಪೆಲ್ಲ ನನ್ನೇ. ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಾನ್ ಪಾಪಿ, ನಾನ್ ಪಾಪಿ. ಅಳಬೇಡ ಕಣಮ್ಮೆ, ಅಳಬೇಡ. ನಂಗೇನು ಆಗಿಲ್ಲ. ಹೊಸಿ ಎದೆ ಇಟ್ಕೊಂಡು ಅಡ್ಡಯ್ಯ. ದೊಡ್ಡನೆ, ಚಿಕ್ಕವನೇ, ಹೇ ಮಲ್ಲಜವ, ವೀರವ, ಎಲ್ಲದಿರಿ, ಎಲ್ಲ ಹಾಳಾಗೋಗಿರಿ, ಬಿರ್ನೆ ಬರೋ. ಏಯ್ ಬಿರ್ಬಿನ್ ಕಟ್ಟಲ್ಲ, ಎಷ್ಟೊತ್ತರ ಮೇ? ನೀರು ನೀರು ಒಡೆಯ, ನಾನೇ ತತ್ತೀನಿ ನೀರು, ನಾನೇ ತತ್ತೀನಿ. ಮಾರಮ್ಮ, ಯಾಕೆ ಸುಮ್ಮನೆ ನಿಂತಿರುವೆ? ಹೇಳು ತಾಯಿ. ಲೋಕ ಸಮಾಚಾರದ ಸಂಪಾದಕಿಯಾದ ನೀನು ಬಂದಿರುವೆ ಎಂದರೆ ಏನಾದರೂ ವಿಷಯ ಇರಲೇಬೇಕಲ್ಲ? ಏನು ಹೇಳಲಿ ತಂದೆ? ಮತ್ತದೇ ದುಗುಡ, ಅದೇ ಗೊಂದಲ. ನಂಬಿದ ಭಕ್ತರಿಗೆ ಏನಾಗುತ್ತದೆಯೋ ಎಂಬ ಆತಂಕ. ಕಾರ್ಯ ಕಾರಣ ಎಲ್ಲವೂ ನೀನೇ ಆಗಿರುವಾಗ ಕಾಯುವ ತಾಳ್ಮೆ ನನಗಿಲ್ಲ. ಅದಕ್ಕಾಗಿ ಓಡೋಡಿ ಬಂದೆ. ಅದೇನು ತಾಯಿ ನಿನ್ನ ದುಗುಡ? ಶರಣೆ ಸಂಕಮ್ಮನನ್ನು ಹಟ್ಟಿಯಿಂದ ಹೊರಗಟ್ಟಿದ ದುಂಡೇಗೌಡ ಕರುಣೆ ಇಲ್ಲದ ಮನುಷ್ಯ ಅಂದುಕೊಂಡಿದ್ದೆ. ಆದರೆ ಅವನ ಅಂತರಂಗದ ಪ್ರೀತಿಯನ್ನು, ಸಂಕಮ್ಮನ ಮೇಲಿನ ಮಮತೆಯನ್ನು ಕಂಡು ಒಂದು ಕ್ಷಣ ನಾನೇ ದಿಗ್ಭ್ರಾಂತಳಾದೆ. ಆದರೆ ಪರಮಾತ್ಮ ಆ ಕರುಣಾಮಯ್ಯ ಪ್ರಾಣಕ್ಕೆ ಕುತ್ತು ಬಂದಿದೆಯಲ್ಲ. ಸತ್ಯವಂತರಿಗಲ್ಲವೇ ಮಾರಮ್ಮ ಸಂಕಷ್ಟ ಈ ಕಲಿಗಾಲದಲ್ಲಿ? ಅಯ್ಯೋ, ಹಾಗಂದರೆ ಹೇಗೆ ಪರಮಾತ್ಮ? ಸತ್ಯಕ್ಕೆ ಮೃತ್ಯುವಾದರೆ ಸತ್ಯವಂತರಿಗೆ ಕಾಲವೆಲ್ಲಿದೆ? ಸೊಸೆಯ ಮೇಲೆ ಬೆಟ್ಟದಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿರುವ ದುಂಡೇಗೌಡನ ಮನಸ್ಸು ಸಂಕಮ್ಮನ ಮುಂದೆ ಸತ್ಯ ಹೇಳದಿದ್ದರೆ ಗತಿಯೇನು ಪರಮಾತ್ಮ? ಸಂಕಮ್ಮನ ಮನಸ್ಸಿಗೆ ಸಮಾಧಾನ ದೊರೆಯುವುದಾದರೂ ಹೇಗೆ? ಕಾಲನ ನಿರ್ಧಾರದಲ್ಲಿ ಅದೇನೇನಿದೆಯೋ ಅದೆಲ್ಲವೂ ನಡೆಯಲೇಬೇಕಲ್ಲವೇ ತಾಯಿ? ಕಾಲ ನಿರ್ಧಾರವೆಂಬ ತೆರೆಯಲ್ಲಿ ಸಾತ್ವಿಕರಿಗೇಕೆ ತೊಂದರೆ? ಈ ದುಷ್ಟರಿಗೇಕೆ ಈ ಅಟ್ಟಹಾಸ? ಆ ಕಾಳಯ್ಯ ಮನೆಯಲ್ಲೇ ಇರುವ ವಿಷಜಂತು. ಅಂದಿನಿಂದ ಇಂದಿನವರೆಗೂ ಮನೆಯಲ್ಲಿ ನಡೆಯುವ ಎಲ್ಲರ ಮೇಲಿನ ಅನಾಹುತಕ್ಕೆ ಅವನೇ ಕಾರಣ. ಹೀಗಿರುವಾಗ ಸಂಕಷ್ಟದಲ್ಲಿರುವ ಎಲ್ಲರನ್ನು ಸಂರಕ್ಷಿಸುವ ಬದಲು ಆ ಒಬ್ಬನನ್ನು ಸಂಹಾರ ಮಾಡಿದರೆ ಸಾಕಲ್ಲವೇ?
ನೀನು ಅಪ್ಪಣೆ ಕೊಡು ತಂದೆ. ಈಗಲೇ ಹೋಗಿ ಧ್ವಂಸ ಮಾಡಿ ಬರುತ್ತೇನೆ. ಉಕ್ಕಿ ಬರುವ ಆಕ್ರೋಶಕ್ಕೆ ಸಮಾಧಾನವಾದರೂ ತಂದುಕೊಳ್ಳುತ್ತೇನೆ. ಸಮಾಜದ ಕೆಟ್ಟ ಹುಳುವನ್ನು ಸುಟ್ಟು ಹಾಕುವುದು ಕ್ಷಣ ಮಾತ್ರದ ಕೆಲಸ ತಾಯಿ. ಆದರೆ ಆ ಕೆಟ್ಟ ಹುಳುವಿನ ಆಟದಿಂದ ಸಮಾಜಕ್ಕಾಗುವ ಅನಾಹುತದ ಅರಿವು ಅವರವರಿಗೆ ಮೂಡಿಸುವುದು ಅತ್ಯಗತ್ಯ. ಆಗ ಮಾತ್ರ ಸಮುದಾಯದಲ್ಲಿ ಜಾಗೃತಿ ಮೂಡುತ್ತದೆ ತಾಯಿ. ಶಿಷ್ಟ ಸಮಾಜದ ನಿರ್ಮಾಣವಾಗುತ್ತದೆ. ಅಲ್ಲಿಯ ತನಕ ನಾವು ಕಾಯಲೇಬೇಕು. ಎಂದಿಗೆ ಸ್ವಾಮಿ ಆ ಕಾಲ? ಧರ್ಮಾತ್ಮರು ಕಷ್ಟ ಕೋಟಲೆಗಳನ್ನು ಅನುಭವಿಸಲೇಬೇಕೆ? ಒಂದು ವೇಳೆ ಅಧರ್ಮ ಮೇಲಾಗಿ ಧರ್ಮದ ಕೊಲೆಯಾದರೆ ಧರ್ಮದ ಪಾಡೇನು ಪರಮಾತ್ಮ? ಹೆದರಬೇಡ ತಾಯಿ. ಈ ಸಮಾಜದ ಪ್ರತಿಯೊಂದು ಮನೆಯಲ್ಲೂ ಕಾಳಯ್ಯನಂತಹ ಕೆಟ್ಟ ಆತ್ಮ ಇದ್ದೇರುತ್ತದೆ. ಅದು ಯಾವ ರೂಪದಲ್ಲಿಯೂ ಇರಬಹುದು. ಸಂಬಂಧಿಗಳಲ್ಲಿ ಸಂಬಂಧಿಯಾಗಿರಬಹುದು, ನೆರೆಹೊರೆಯವರ ರೂಪದಲ್ಲಿರಬಹುದು, ದೂರದ ವ್ಯಕ್ತಿಯಾಗಿರಬಹುದು. ಒಟ್ಟಾರೆ ಇದರ ಉದ್ದೇಶ ಧರ್ಮ ಅಧರ್ಮಗಳ ನಡುವೆ ಕಾಳಗ, ಸತ್ಯ ನಿತ್ಯಗಳ ತಿಕ್ಕಾಟ, ನ್ಯಾಯ ಅನ್ಯಾಯಗಳ ಸಂಗ್ರಾಮ. ಧರ್ಮ ಅಧರ್ಮಗಳ ನಡುವೆ ತಲತಲಾಂತರದಿಂದ ಅಧರ್ಮವೇ ತಾಂಡವವಾಡಿದೆ. ನಂಬಿಕೆ ದ್ರೋಹಗಳು ಜಗತ್ತಿನಲ್ಲಿ ಹೆಚ್ಚಾಗಿ ದ್ರೋಹವೇ ಮೆರೆದರೂ ಕೊನೆಗೆ ಗೆಲ್ಲುವುದು ನಂಬಿಕೆಯೇ. ಇದಕ್ಕೆ ಸಾಕ್ಷಿ ಕುರುಕ್ಷೇತ್ರ. ಕೊನೆಗೆ ಗೆಲ್ಲುವುದು ಸತ್ಯವೇ. ಸತ್ಯಮೇವ ಜಯತಿ. ಏನೋ ತಂದೆ, ನೀನಿರುವುದೊಂದೇ ನನಗೆ ನಂಬಿಕೆ. ಈ ಲೋಕ ನಾಟಕದಲ್ಲಿ ಧರ್ಮ ಅಧರ್ಮದ ತಕ್ಕಡಿ ಹಿಡಿದವನು ನಾನು. ಕಾಳಯ್ಯನ ಅಧರ್ಮ ಹೆಚ್ಚುತ್ತಿದೆ. ಅದು ಮಿತಿ ಮೀರಿದಾಗ ನಾನು ಹೊಡೆಯುವ ಹೇಟಿಗೆ ಅಧರ್ಮ ನೆಲೆ ನಿಲ್ಲುವುದಿಲ್ಲ. ಪರಮಾತ್ಮ, ಮತ್ತೆ ಸಂಕಮ್ಮನ ಗತಿ? ದುಂಡೇಗೌಡನ ಅಂತ್ಯವಾದರೆ ಸಂಕಮ್ಮನ ಸತ್ಯಕ್ಕೆ ಅಂತ್ಯವಲ್ಲವೇ ತಂದೆ? ಎಲ್ಲವೂ ಕಾಲನ ಕಾಲ, ಮಹಾಕಾಲನ ನಿರ್ಣಯ. ಸಂಕಮ್ಮ ತನ್ನ ಭಕ್ತಿಯಿಂದಲೇ ಎಲ್ಲವನ್ನೂ ಪಡೆದವಳು. ಅವಳು ಮಹಾಶರಣೆ. ನೀನು ನಿಶ್ಚಿಂತೆಯಿಂದ ಹೊರಡು ತಾಯಿ. ಆಗಲಿ ತಂದೆ. ನೀವಿಷ್ಟು ಹೇಳಿದ ಮೇಲೆ ನಾನು ಚಿಂತಿಸುವುದಿಲ್ಲ. ನಾನಿನ್ನು ವಿರಮಿಸುತ್ತೇನೆ. ನೀರು ದುಂಡಿ ನೀರು ನೀರು ದುಂಡಿ ಒಡೆಯ ತಗೋ ನೀರು ಕುಡಿ. ಒಡೆಯ ಯಾಕೆ ಹಿಂಗೆ ಮಾಡಿದೆ? ನಿನ್ನ ಎದೆಯಾಗೆ ಬಿಟ್ಟದಷ್ಟು ಪ್ರೀತಿ ಇಟ್ಕೊಂಡು ಬಯಲು ಮಾಡಿದೆ. ನಮ್ಮಂಥವ್ರಿಗೆ ಮಾತಾಡೋಕ್ಕೆ ಯಾಕೆ ದಾರಿ ಮಾಡಿಕೊಟ್ಟೆ ಒಡೆಯ? ಯಾಕೆ ಮಾಡಿಕೊಟ್ಟೆ? ದುಂಡೆ, ನೀನು ನನ್ನ ಅರ್ಧಾಂಗಿ ಕಣಮ್ಮೆ. ನೀನು ನೊಂದ್ಕೋಬಾರ್ದು. ನೀನು ನೊಂದ್ಕೊಂಡ್ರೆ ನನ್ನಿಂದ ತಡ್ಕೊಳಕ್ಕಾಗಕ್ಕಿಲ್ಲ ಕಣಮ್ಮೆ. ಇಲ್ಲ ಒಡೆಯ, ನಾನು ನಿಮ್ಮ ಅರ್ಧಾಂಗಿ ಅಲ್ಲ. ಹಂಗಂತ ನನ್ನ ಕರಿಬೇಡಿ. ನಾನು ನಿಮ್ಮ ಅರ್ಧಾಂಗಿ ಆಗಿದ್ದೀನಿ. ಚಿನ್ನದಂತ ಮನ್ಸನ್ನ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೆ. ಕೈ ಹಿಡಿದು ಗಂಟೆನ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನ ಕೇಳಾಗ ಮಾತಾಡಿದ ಪಾಪಿ ನಾನು. ಹೋಗ್ಲಿ ಬಿಡು ದುಂಡಿ,
ನೀನ್ ತಾನೇ ಏನ್ ಮಾಡಿ ಒಂದೊಂದ್ಕಿತ ಈ ಇಸುಗಳಿಗೆ ಅಂತ ಬಂದ್ಬಿಟ್ರೆ ಎಂತೆಂತನು ತಪ್ಪಿಪ್ ಮಾಡ್ಬಿಡ್ತದೆ ಕಣಮ್ಮೆ, ತಪ್ಪಿಪ್ ಮಾಡ್ಬಿಡ್ತದೆ. ಇಲ್ಲ ಒಡೆಯ, ಇಲ್ಲ, ತಪ್ಪೆಲ್ಲ ನಂದೇಯ. ದೊಡ್ಡವನೇನೋ ತಿಳಿದೆ ಏನೋ ಮಾತಾಡ್ಬಿಟ್ಟ. ಈಟ್ ಹೊಸ ನಿಮ್ ಜೊತೆ ಬಾಳ್ವೆ ಮಾಡಿ ಏನ್ ಸಾಧ್ಕಾಯ್ತು ಹೇಳು ಒಡೆಯ. ಒಡೆಯ, ಈ ಅಟ್ಟಿಗಾಗಿ ನಮ್ಮ ಮಕ್ಕಳಿಗಾಗಿ ನಿನ್ ಜೀವನೇ ತೇದ್ಬಿಟ್ಟೆ. ನಿನ್ನ ಅರ್ಥ ಮಾಡ್ಕೊಳ್ದೆ ನಾನೇನೇನೋ ಮಾತಾಡ್ಬಿಟ್ಟೆ. ಒಡೆಯ, ನನಗ್ ಕ್ಷಮಿಸು ಒಡೆಯ, ನನಗ್ ಕ್ಷಮಿಸು. ಸಮಾಧಾನ ಮಾಡ್ಕೋದುಂಡಿ. ನಿಂದು ಹೆಂಗರಳು. ನಾನೇ ನಮ್ಮ ಸೊಸೆ ಬಗ್ಗೆ ಅವಮಾನದ ಮಾತುಗಳಾಡ್ಬಿಟ್ಟೆ. ನೀನೊಂದು ಹೆಣ್ಣಾಗಿ ಹೆಂಗ ತಾನೇ ಸಹಿಸ್ಕತಿಯ? ನನಗೆ ಅರ್ಥ ಆಯ್ತದೆ ದುಂಡಿ, ಹೇಳು. ಒಡೆಯ, ನಿನಗೆ ಮಕ್ಕಳ ಮೇಲೆ ಏಟೊಂದು ಅಕ್ರೆ ಐತಿ ಅಂತ ನನಗೆ ಅರ್ಥ ಆಗಿಲ್ವಲ್ಲ. ಈ ಎಲ್ಲ ನೋವು ಮನಸ್ನಾಗೆ ಮಾಡಿಕೊಂಡು ಏಟೊಂದು ನೋವು ಅನುಭವಿಸಿದೀಯ. ಸೊಸೆ ಮಗನ್ನ ಅವು ಸಂದಾಕಿರ್ಲಿ ಅಂತ ಬೈದು ಅಟ್ಟಿಯಿಂದ ಆಚೆ ಕಳಿಸಿದ್ರಿ. ಈ ಧರ್ಮರಾಯನ್ ಬುದ್ಧಿ ನನಗೆ ಹೆಂಗ ಅರ್ಥ ಆಗ್ಬೇಕು? ಅದಲ್ದೆ ಹಿರಿರೇರವ್ರ ಹೆಂಗ್ಸಿನ ಬುದ್ಧಿ ಮಣ್ಕಾಳ್ ಕೆಳಗೆ ಅಂತ. ದುಡ್ಡಿ, ನೀನಾದ್ರೂ ನನ್ನ ಅರ್ಥ ಮಾಡ್ಕೊಂಡಲ್ಲ, ಅಷ್ಟು ಸಾಕು. ಈ ಘಟ ಈಗಲೇ ಬಿದ್ದೋದ್ರೂ ಚಿಂತೆ ಇಲ್ಲ. ಆದ್ರೆ ನಮ್ಮ ನೀಲಾಸಂಕವ್ವ ನನ್ನ ಮಾತಿಂದ ಎಷ್ಟು ನೊಂದ್ಕೊಂಡ್ರೋ ಏನೋ. ಆ ನೋವೇ ನನ್ನನ್ನು ಕಾಡ್ತಾ ಇದ್ದೆ ಕಣಮ್ಮಿ. ಯಾಕೊಡಿಯ, ಯಾಕಂಗೆಲ್ಲ ಮಾತಾಡ್ತೀಯ? ನಮ್ ನೀಲ ಸಂಕವ್ವ ಇಬ್ಬರು ನಮ್ಮ ಮಟ್ಟಿಗೆ ಬಂದೇ ಬರ್ತಾರೆ. ಹೊಡೆಯ, ಏನಾಯ್ತದೆ ಹೊಡೆಯ? ಚಳಕು ಕಣಮ್ಮಿ, ಚಳಕು. ಅಯ್ಯೋ ಸೀನೆ, ಬೇಡ್ದಯ್ಯ, ಕಾಪಾಡು ಬೇಡ್ದಯ್ಯ, ಕಾಪಾಡು. ಏನಾಯ್ತದೆ ಒಡೆಯ? ಏನಾಯ್ತು? ಅಯ್ಯೋ ಬೇಡ್ದಯ್ಯ. ಕಷಾಯ ಮಾಡ್ಕೊಂಬರ್ಲ? ಇರು, ಕಷಾಯ ಮಾಡ್ಕೊಂಬರ್ತೀನಿ. ತಂದೆ ಇರು. ಶಂಭೋ ಶಂಕರ, ಶಂಭೋ ಶಂಕರ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ನಾರದರಿಗೆ ಬಹಳ ದಿನಗಳ ನಂತರ ಕೈಲಾಸದ ನೆನಪಾದಂತಿದೆ. ಕೈಲಾಸನಾಥನಿಗೆ ಕೈಲಾಸ ಮರೆತಿರುವಾಗ ಯಕಶ್ಚಿತ್ ನಾರದನಿಗೆ ಕೈಲಾಸ ದಾರಿ ಮರೆತಿರುವುದು ಅಪರಾಧವಾಗುವುದಿಲ್ಲವೆಂಬುದು ನಮ್ಮ ಭಾವನೆ. ಕೈಲಾಸದಲ್ಲೇ ಕುಳಿತಿರುವ ಕೈಲಾಸನಾಥನು ಕೈಲಾಸವನ್ನು ಮರೆಯುವುದೆಂದರೇನೆಂಬುದರ ಮರ್ಮ ತಿಳಿಯುವ ಕುತೂಹಲವಾಗಿದೆ. ಅಣುರೇಣು ತೃಣಕಾಷ್ಟದಲ್ಲಿಯೂ ನೆಲೆಸಿರುವ ಶಿವನಿಗೆ ನನ್ನ ಮಾತಿನ ಮರ್ಮ ತಿಳಿಯುವುದಿಲ್ಲವೆಂದರೆ ನಂಬುವುದೇ ಮಹಾದೇವ? ಆದರೂ ಹೇಳುತ್ತೇನೆ ಕೇಳು. ಸೂರ್ಯನಿಲ್ಲದ ಆಕಾಶ, ಕ್ಷೀರಸಾಗರವಿಲ್ಲದ ವೈಕುಂಠ, ಹಿಮರಾಶಿ ಇಲ್ಲದ ಕೈಲಾಸ ಹೇಗೆ ಶೋಭೆ ಇಲ್ಲವೋ, ಪಾರ್ವತೀ ದೇವಿ ಇಲ್ಲದ ಕೈಲಾಸ ಕೈಲಾಸವಲ್ಲವೆಂಬುದಷ್ಟೇ ನನ್ನ ಮಾತಿನ ಅರ್ಥ. ಪಾರ್ವತಿ ಎಂದರೆ ಶಕ್ತಿ, ಪಾರ್ವತಿ ಎಂದರೆ ಚೈತನ್ಯ. ಈ ಜಗದಲ್ಲಿ ಪಾರ್ವತಿ ಇಲ್ಲದೆ ಸ್ಥಳ ಉಂಟೆ ನಾರದರೆ? ಆಕೃತಿ ಇಲ್ಲದ ಕೃತಿಯವಳು, ಕತ್ತಲೆ ಇಲ್ಲದ ಬೆಳಕು ಅವಳು, ಎಲ್ಲೆಲ್ಲಿಯೂ ಅವಳಿದ್ದಾಳೆ. ಆದರೂ ಬಂಕಾಪುರದ ಅರಮನೆಯಲ್ಲಿ ಶ್ರವಣನ ಕೈದಿಯಾಗಿದ್ದಾಳೆ ಎಂಬುದು ಸಾಂಕೇತಿಕವಾಗಿಯಾದರೂ ಸತ್ಯವಲ್ಲವೇ ಮಹಾದೇವ? ಶ್ರವಣನ ಬಂಧಿಯಾಗಿ ಕೈಲಾಸವನ್ನು ತೊರೆದು ಬಹಳ ವರ್ಷಗಳೇ ಉರುಳಿ ಹೋದವು. ಅವಳನ್ನು, ದೇವಾನು ದೇವತೆಗಳನ್ನು ಬಿಡುಗಡೆಗೊಳಿಸಬೇಕಾದ ನೀನು ಧ್ಯಾನದಲ್ಲಿ ಮೌನಿಯಾಗಿ ಕುಳಿತರೆ ಮುಂದಿನ ಕಾಲಚಕ್ರದ ಗತಿಯೇನು ಮಹಾದೇವ? ಕಲಿಯುಗದಲ್ಲಿ ಕಲಿಯ ಅಟ್ಟಹಾಸ ಮಿತಿ ಮೀರುತ್ತಿದೆ.
ಶ್ರವಣನ ಶಕ್ತಿ ಇಮ್ಮಡಿಯಾಗುತ್ತಿದೆ. ಭೂಲೋಕ ಅಧರ್ಮದ ಭಾರದಲ್ಲಿ ತಲ್ಲಣಗೊಂಡಿದೆ. ದೇವತೆಗಳು ಹತಾಶರಾಗಿದ್ದಾರೆ. ಇದು ಹೀಗೆ ಇನ್ನೆಷ್ಟು ಕಾಲ ಮುಂದುವರಿಯಬೇಕು ಮಹಾದೇವ? ದೀಪವು ಆರುವ ಮುನ್ನ ಜೋರಾಗಿ ಉರಿಯುವಂತೆ ಶ್ರವಣನ ಅಂತಿಮ ಕಾಲ ಸಮೀಪಿಸುತ್ತಿರುವುದರಿಂದ ಅವನು ವಿಜೃಂಭಿಸಲು ಆರಂಭಿಸಿದ್ದಾನೆ. ಅವನ ಪಾಪದ ಕೊಡ ತುಂಬಲು ಇನ್ನು ಅಲ್ಪ ಜಾಗವಷ್ಟೇ ಉಳಿದಿದೆ. ಅದು ಪೂರ್ಣಗೊಂಡರೆ ಮಾದಪ್ಪನು ಜಾಗೃತನಾಗುತ್ತಾನೆ. ಅದು ಪೂರ್ಣಗೊಳ್ಳುವುದು ಯಾವಾಗ, ಹೇಗೆ ಮಹಾದೇವ? ಅವನಿಗೆ ನಾನಿತ್ತ ವರವೇ ಶಾಪವಾಗಿ ಪರಿಣಮಿಸಬೇಕಾದರೆ ಅವನ ತಾಯಿಯೇ ಅವನ ಮರಣವನ್ನು ಬಯಸಬೇಕಾಗಿದೆ ನಾರದರೆ. ಮಗನಾದವನು ತಾಯಿಯ ಸಾವನ್ನು ಬಯಸುವುದು ಸಹಜ. ಆದರೆ ಜನ್ಮ ಕೊಟ್ಟ ತಾಯಿ ಮಗನ ಸಾವನ್ನು ಬಯಸುವುದು ಹೇಗೆ ಸಾಧ್ಯ ಮಹಾದೇವ? ಅದರಲ್ಲೂ ಶ್ರವಣನ ತಾಯಿ ಮಹತ್ವಾಕಾಂಕ್ಷಿ. ಸಾವು ಬಾರದ ವರವನ್ನು ನಿನ್ನಿಂದ ಪಡೆಯಲು ಮಗನನ್ನು ಪ್ರೇರೇಪಿಸಿದವಳೇ ಅವಳು. ಶಾಶ್ವತವಾದ ಸತ್ಯವೆಂಬುದು ಯಾವುದಿದೆ ನಾರದರೆ? ಪ್ರೀತಿ, ಪ್ರೇಮ, ಸಂಬಂಧ, ನಂಬಿಕೆಗಳೆಲ್ಲವೂ ಆ ಕ್ಷಣದ ಸತ್ಯಗಳು ಅಷ್ಟೇ. ಅಂದು ಮಗನ ಅಮರತ್ವಕ್ಕಾಗಿ ಹಠ ಮಾಡಿದ ತಾಯಿ ಕಾಲಚಕ್ರದ ಸುಳಿಯಲ್ಲಿ ಸಿಲುಕಿ ಇಂದು ಅವನ ಸಾವಿಗೆ ಅಂಗಲಾಚುವ ಮನಸ್ಥಿತಿಗೆ ತಲುಪಿದ್ದಾಳೆ. ನೆನಪಿರಲಿ, ಎಲ್ಲಿ ಉತ್ಕಟ ಪ್ರೇಮವಿರುವುದೋ ಅದರ ಬುಡದಲ್ಲೇ ದ್ವೇಷದ ಬೀಜ ಮೊಳಕೆಯೊಡೆಯಲು ಅಡಗಿ ಕುಳಿತಿರುತ್ತದೆ. ಅದೇ ಸೃಷ್ಟಿಯ ಬೆಡಗು. ಈಗ ಆ ಬೀಜವನ್ನು ಜಾಗೃತಗೊಳಿಸುವ ಕೆಲಸವಾಗಬೇಕಾಗಿದೆ ಅಷ್ಟೇ. ಅಂದರೆ ಬೇರೆ ಯಾರಾದರೂ ಜಾಗೃತಗೊಳಿಸಬೇಕು ಎಂದು ನಿನ್ನ ಇಚ್ಛೆ ಇದ್ದಂತಿದೆ? ಹೌದು ನಾರದರೆ, ಜಾಗೃತಗೊಳಿಸಲು ಕಾಲಕ್ಕಾಗಿ ಕಾದು ಕುಳಿತಿದ್ದಾಳೆ ಗಂಗೆ. ಏನು, ಗಂಗೆಯೇ? ಹೌದು, ಗಂಗೆ ಶ್ರವಣನಿಗಿತ್ತ ಶಾಪ ನೆನಪಿಲ್ಲವೇ? ಶಿವನ ಮಡದಿಯನ್ನೇ ಮೈಮುಟ್ಟಿ ನೂಕುವಷ್ಟು ಸೊಕ್ಕೆ ನಿನಗೆ. ಇದೇ ನಿನ್ನ ಸರ್ವನಾಶಕ್ಕೆ ಮುನ್ನುಡಿಯಾಗಲಿದೆ. ಯಾವ ಪಾದವನ್ನು ಮೇಲೆತ್ತಿ ಮಾತೃಪ್ರೇಮವನ್ನು ತುಳಿಯಲು ಬಂದೆಯೋ ಅದೇ ಪಾದ ನಿನ್ನ ಮರಣಕ್ಕೆ ಸಾಕ್ಷಿಯಾಗಲಿ. ಇದು ನನ್ನ ಶಾಪ. ಇದು ನನ್ನ ಶಾಪ. ಹಾ, ಹೌದೌದು, ನೆನಪಿದೆ. ಈಗ ಗಂಗೆಯ ಶಾಪ ನೆರವೇರಲಿದೆ. ಅದು ಹೇಗೆ ಮಹಾದೇವ? ನೀವೇ ನೋಡುತ್ತೀರಿ. ಚಳಕು ಏ ಮುಸ್ಕ, ನೀನು ಬದಲಾಗಕ್ಕಿಲ್ಲ. ಅಮೃತ ವಿಷ ಆಗ್ಬೋದು, ಕಲ್ಲು ಬಂಡೆ ಕರಗ್ಬಿಡ್ಬೋದು. ನಿನ್ ಸೊಸೆ ಮಕ್ಕಳ ಮ್ಯಾಕೆ ನಿನ್ಗೆ ಬಹಳ ಪ್ರೀತಿ. ನಾನು ನಿನ್ನ ಬದಲಾಯಿಸ್ತೀನಿ.